ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಈ ಹಿಂದೆ ಲಾಸ್ಟ್ ವಿಡಿಯೋದಲ್ಲಿ ಮಲೆನಾಡು ಮನೆಗಳ ಸೊಬಗು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಾಕಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಮತ್ತು ತುಂಬ ಜನನೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ರಿವ್ಯೂ ಹೇಳಿದ್ದಾರೆ. ಸೊ ಹಾಗಾಗಿ ಈ ಸಲ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೆ ಸುತ್ತಮುತ್ತ ಏನೆಲ್ಲ ಬೆಳೆದಿದ್ದೀವಿ ಮತ್ತು ಯಾವ್ಯಾವ ಪ್ರಾಣಿಗಳೆಲ್ಲ ಸಾಕಿದ್ದೀವಿ ಅಂತ ಅಂದ್ಬಿಟ್ಟು. ಈ ವಿಡಿಯೋದಲ್ಲಿ ನಾಯಿಗಳನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ನಾಯಿಗಳು ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ವಿಡಿಯೋನ ಹಾಕ್ತಾಯಿದ್ದೀನಿ. ಕೋಳಿಗಳನ್ನ ಸಾಕೋದಕ್ಕೂ ತುಂಬಾ ಇಷ್ಟ, ಬಟ್ ಇಲ್ಲಿ ನಾಯಿಗಳು ಎತ್ಕೊಂಡು ಹೋಗುತ್ತೆ ಅನ್ನೋ ಒಂದು ಕಾರಣದಿಂದ ಕೋಳಿಗಳನ್ನ ಸಾಕಿಲ್ಲ. ಮಲೆನಾಡು ಸೈಡು ಬೆಸ್ಟ್ ಸೀಸನ್ ಟು ವಿಸಿಟ್ ಅಂತ ಅಂದರೆ ಸಮ್ಮರ್ ಅಂತಲೇ ಹೇಳ್ಬೋದು. ಬಿಕಾಸ್ ನಾವಿರೋ ಪ್ಲೇಸ್ಗಿಂತ ಇಲ್ಲಿ ಕೂಲಾಗಿರುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ಮಳೆಗಾಲದಲ್ಲಿ ಬಂತಂದರೆ ಹೋಗೋದಕ್ಕೆ ಆಗೋದಿಲ್ಲ, ಜಿಗ್ನೆಗಳ ಕಾಟ ಇರುತ್ತೆ. ಮತ್ತು ಚಳಿಗಾಲದಲ್ಲಿ ಬಂತು ಅಂತ ಅಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸೊ ನಮ್ಗನ್ಸೋ ಪ್ರಕಾರ ಸಮ್ಮರು ಬೆಸ್ಟ್ ಸೀಸನ್ ಅಂತಲೇ ಹೇಳ್ಬೋದು. ಬಟ್ ಮಳೆಗಾಲದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನೇಚರ್ದು ಬ್ಯೂಟಿ ಡಬಲ್ ಆಗಿರುತ್ತೆ. ಸೊ ನೋಡ್ಲಿಕ್ಕೆ ಮಾತ್ರ ಚೆಂದ ಅದು. ಪಾಪ ನೀನು ಏನು ಕುಯ್ತಾ ಇದ್ದೀರಾ? ಬೀನ್ಸ್ ಕುಯ್ತಾ ಇದ್ದೀರಾ ಇಬ್ಬರು ಸೇರಿಕೊಂಡು? ಮಮ್ಮ ಬೀನ್ಸ್ ತಗೊಂಬಗಳೇ, ಒಂದು ಬೀನ್ಸ್ ತಿನ್ನು. ಬೀನ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇನ್ನೂ ಚಿಕ್ಕದು ಬರ್ತಾ ಇದೆ ಗೆಡಿಕೋಸು. ಮೂಲಂಗಿ, ಅಪ್ಪು ಮೂಲಂಗಿ ನೋಡಿ ಇಲ್ಲಿ ಮೀನ್ ಥರ ಇದೆ. ಕ್ಯಾರೆಟ್ ಇದು ಕ್ಯಾರೆಟು ಇನ್ನೂ ಬಂದಿಲ್ಲ, ಬರಬೇಕಿನ್ನು ಚೆನ್ನಾಗಿ. ಇದ್ರೊಳಗೆ ಒಂದು ಮೆಣಸಿನಕಾಯಿ ಗಿಡ. ಈಗ ಸೌತೆಕಾಯಿ ಬೀಳತ್ರ ಹೋಗ್ತಾ ಇದ್ದೀವಿ. ಹಂಗೆ ಸೊಪ್ಪು ಕಿತ್ಕೊಂತ ಇದ್ದಾರೆ ಭವ್ಯಕ್ಕ ಸಾಂಬಾರ್ಗೆ. ಅಮ್ಮ ಅಮ್ಮ ಈ ಜೋಳ ಅಲ್ವಾ? ಓ ನಮ್ಮ ಅಕ್ಕುಲ್ ಹಾಕಿರೋ ಜೋಳ ನೋಡಿ ಇಲ್ಲಿ ಹೆಂಗ್ ಬಂದಿದೆ. ಅವ್ರು ಬರೋದ್ರೊಳಗೆ ಜೋಳದ ತೆನೆಗಳು ಬರುತ್ತೆ. ಮುಳ್ಳಿದ್ಯಾ ಅದರಲ್ಲಿ? ಮೈಸೂರು ಸಾಂಬಾರು ಸೊಪ್ಪು. ಚೆನ್ನಾಗಿದೆ, ತೋರ್ಸಿ. ಮೈಸೂರು ಸಾಂಬಾರು ಸೊಪ್ಪು ನೋಡಿ ಈ ಥರ ಇರುತ್ತೆ. ತಡೀರಿ. ದಂಟು ಅಲ್ವಾ ಇದು? ಇದೇನು ಬೀಜ ಹಾಕ್ದೆ ಹಂಗೆ ಹುಟ್ಟಿರೋದು ಇವೆಲ್ಲ? ಫಸ್ಟ್ ಒಂದು ದೊಡ್ಡದಿತ್ತು. ಪಿಗಿಸ್ ತೋರಿಸಿಲ್ವಲ್ಲ ಈಗ. ಹಾಯ್ ಹಾಯ್, ಎಲ್ಲೋಯ್ತು ನಮ್ಮ ಪಿಗ್ಗು? ಎಲ್ಲ ಈಗ ದೊಡ್ಡವಾಗ್ಬಿಟ್ಟಿದ್ದಾವೆ. ಅವಾಗ ತೋರಿಸ್ದಾಗ ಎಷ್ಟು ತಿಂಗಳಾಗಿತ್ತು? ಅವಾಗೊಂದು 4 ತಿಂಗಳ ಹಿಂದೆ ಹಾಕಿದ ವಿಡಿಯೋದಲ್ಲಿ ತೋರಿಸಿದೆ. ಇದೀಗ ನೋಡಿ ಎಷ್ಟು ದೊಡ್ಡದಾಗಿದೆ ಹಂದಿಗಳು ನೋಡಿ. ಏನೇನು ಹಾಕಿರೋದು ಭವಿನ್ ಇದಕ್ಕೆ? ನುಚ್ಚು. ಭವ್ಯಕ್ಕೆ ಡೈಲಿ ಇದೆ ಕೊಡೋದಾ ಫುಡ್ಡು? ಆರ್ಗ್ಯಾನಿಕ್ ಆಗಿ ಬೆಳೀತಾ ಇರೋ ಹಂದಿಗಳು.
ಹಂದಿ ಯಾವ್ದು ಹೇಳೋದು ತಳಿ? ಡ್ಯೂರ್ಯಾಕ್. ಸುಡ್ತಿದ್ದಾವೆ. ಎಷ್ಟು ಸುಡ್ತಿದೆ ಅಲ್ವಾ? ಇದಕ್ಕೆ ತಿನ್ನೋಕ್ಕಾಗಲ್ಲ ಅದಕ್ಕೆ. ಓ ಸುಡುತ್ತೇನೋ ಬಾಯಿ. ಡೈಲಿ ಇದೇ ಊಟ ಹಂದಿಗಳಿಗೆ ಕೊಡೋದು. ನ್ಯಾಚುರಲ್ ಆಗಿರುತ್ತೆ. ಫೀಡ್ ಯಾವುದೂ ಉಪಯೋಗಿಸಲ್ಲ. ಇದೇ ರೀತಿ ಅಕ್ಕಿ ನುಚ್ಚು ಮತ್ತು ಕೆಸ ಇದನ್ನೆಲ್ಲ ಹಾಕಿಬಿಟ್ಟು ಒಳ್ಳೆ ಪೌಷ್ಟಿಕಾಂಶವಾದ ಆಹಾರಗಳನ್ನು ಹಂದಿಗೆ ಕೊಡೋದು. ಏನು ಪೌಷ್ಟಿಕ ನೋಡಿ, ಅಷ್ಟು ಪೌಷ್ಟಿಕಾಂಶದ ಆಹಾರ ತಿಂದಿರೋದಕ್ಕೆ ನಮ್ಮ ಮನೆ ಹಂದಿಗಳು ಹೆಂಗಿದಾವೆ ಅಂತ. ಭವ್ಯಕ್ಕನ ಮೇಂಟೆನೆನ್ಸು ಇವೆಲ್ಲ ಹಿಂಗಾಗಕ್ಕೆ ಕಾರಣ. ನೋಡಿ ಯಾವ ಥರ ಇದೆ ಅಂತ. ಡ್ಯೂರ್ಯಾಕ್ ತಳಿ ಇದು. ಊಟ ಬಿಸಿ ಇದೆ, ಊಟಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಆಡ್ತಾ ಇರೋದು ಹಂದಿಗಳು. ಈ ಡೋರ್ನೇ ಮುರಿದಾಕಿದ್ವು ಒಂದು 2-3 ಸಲ. ಬಿಸಿ ಇರೋ ಕಾರಣ ಆರಿದ ಮೇಲೆ ಇವಕ್ಕೆ ಊಟ. ಇವಾಗ ಇನ್ನೂ ಆರಿಲ್ಲ ಅಂತ ಅಂದ್ಬಿಟ್ಟು ಆಲ್ಮಂಡ್ ಸೊಪ್ಪನ್ನ ಹಂದಿಗಳಿಗೆ ಹಾಕ್ತಾ ಇರೋದು. ಒಂದೊಂದೇ ಹಾಕಿ, ಫಸ್ಟ್ ಒಂದು ಹಾಕಿ ತೆಗೆದು ಮಾಡಿ. ಒಳಗೆ ಡೈರೆಕ್ಟಾಗಿ ಹೋದರೆ ನಮ್ಮನ್ನೇ ತಳ್ಳಿಬಿಡ್ತವೆ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಹಾಕಿ ಅವಕ್ಕೊಂಚೂರು ಡೈವರ್ಟ್ ಮಾಡಿ ಆಮೇಲೆ ಒಳಗೆ ಹೋಗಿ ನೋಡಿ ಇಲ್ಲಿ ಉಳಿದಿದ್ದನ್ನು ಹಾಕೋದು ಅದಕ್ಕೆ. ಎಷ್ಟು ಹೊಟ್ಟೆ ಹಸ್ತಿದೆ ಅದಕ್ಕೆ ಅಂತ. ಹೊಟ್ಟೆ ತಿನ್ನೋದೇ ಹಂದಿಗಳು ಹಿಂಗೆ ನೋಡಿ. ಹಂದಿ ಶೆಡ್ 2 ಹಂದಿಗಳಿರೋದು. ಶೆಡ್ ಮಾತ್ರ ದೊಡ್ಡದು. ಇವಕ್ಕೆ ಜಾಗ ಜಾಸ್ತಿ ಬೇಕು. ಇವಕ್ಕೆ ಎಲ್ಲಿ ಬಚ್ಚಿಟ್ಕೊಂಡು ಕೂತಿದೆ ಈ ಸೌತೆಕಾಯಿ. ಇದರಲ್ಲಿ ಸಾಂಬಾರು ಮಾಡ್ತಾರೆ, ಹಂಗೇನೋ ಎಳೆದಿದ್ದಾಗ ಹಂಗೇನೋ ತಿನ್ಬೋದು. ಮರದ ಮೇಲೆ ಹಬ್ಬಿರೋದಲ್ವ ಇದು? ಎಳ್ಳಿ ಗಣಕೆ ಸೊಪ್ಪು ಇದು. ಎಷ್ಟೊಂದು ಬೆಳೆದಿದೆ, ಇನ್ನೂ ಸುಮಾರಿದೆ. ಒಂದು ಮೂಟೆ ಆಗುತ್ತೇನೋ. ಇಲ್ಲಿ ನೋಡಿ ಕಾಫಿ ತೋಟ. ಇದೆಲ್ಲ ಹಬ್ಬಿರೋದಲ್ವ ಇಲ್ಲಿ? ಓ ಇಷ್ಟು ದೊಡ್ಡ ಸೌತೆಕಾಯಿ ಇಲ್ಲಿ ಬಚ್ಚಿಟ್ಕೊಂಡಿದೆ. ನೋಡೋಣ ತಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಅಂತ. ನೋಡಿ ಎಷ್ಟು kg ಇರ್ಬೋದು ಇದು? ಒಂದು 3 kg ಇರ್ಬೋದು ಇದು ಸೌತೆಕಾಯಿ. ಇದರಲ್ಲಿ ಸಾಂಬಾರು ಮಾಡ್ತಾರೆ. ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಬೀಳು, ಎಲೆ, ಹೂವು ಎಲ್ಲ ಸೇಮ್ ಅಲ್ವಾ? ಕಾಯಿ ಬಿಟ್ಟಾಗ ಗೊತ್ತಾಗುತ್ತೆ ಇದು ನಮಗೆ ಕೌಟೆಕಾಯಿ ಅಂತ. ಇದು ಫುಲ್ ಕಹಿ ಇರುತ್ತೇನೋ, ತಿನ್ನೋಕ್ಕೆ ಉಪಯೋಗಿಸಲ್ಲ ಅನ್ಸುತ್ತೆ. ಸುಮ್ಮನೆ ಇದು ಏನಕ್ಕೆ ಉಪಯೋಗ? ಮತ್ತು ಇದು ಕೌಟೆಕಾಯಿ ಅಂದರೆ ಮಕ್ಕಳು ಬಾಯಿ ಹಾಕಿದ್ರೆ ಅದರೊಳಗೆ ಅದಕ್ಕೆ ಎದ್ದು ಬಾಯಿಗೆ ಇಡ್ಸೋದು. ಕೈಗೆ ಬಾಯಿ ಹಾಕೊಳ್ಳೋ ಅಂತ ಮಕ್ಕಳಿಗೆ ಇದರೊಳಗೆ ಎದ್ದು ಬಾಯಿಗೆ ಇಡ್ಸಿದ್ರೆ ಕಹಿ ಇರುತ್ತಲ್ಲ, ಮತ್ತು ಬಾಯಿಯೊಳಗೆ ಬೆರಳು ಹಾಕಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನೇನಕ್ಕೂ ಉಪಯೋಗ ಇಲ್ಲ ಕೌಟೆಕಾಯಿ. ಸೇಮ್ ಅದ್ರ ಥರನೇ ಇರುತ್ತೆ. ಅದು ಬರ್ತಾ ಇದೆಯೋ ಇಲ್ಲ ನಮಗೆ ಸೌತೆಕಾಯಿ ಬರ್ತಾ ಇದೆಯೋ ಗೊತ್ತಾಗಲ್ಲ. ಮೆಣಸಿನ್ಕಾಯಿ ಗಿಡ ನೋಡಿ ಇಲ್ಲಿ ಎಷ್ಟು ಉದ್ದ ಇದೆ ಅಂತ. ಇನ್ನೇನು ಕೆಲವೇ ಅಡಿಗಳು ಬಾಕಿ ಮನೆ ಸೂರು ತಲುಪಕ್ಕೆ. ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು ಇದು. ಅಂದರೆ ಹಸಿರು ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ಲ, ಇದು ತಿಂದರೆ ಆಗಲ್ಲ ಅಂತ ಅಂತಾರೆ. ಹಣ್ಣು ಬೀಜಕ್ಕೆ ತಗೊಳ್ಬೇಕಾದ್ರೆ ಇದು ಅದರಲ್ಲೇ ಚಿಕ್ಕ ಗಿಡ. ಇದೇನು ಸುಮಾರು 3 ವರ್ಷದಿಂದ ಹಿಂಗೆ ಇದ್ದಾವೇನೋ ಗಿಡಗಳು. ಅದರಲ್ಲೇ ಚಿಗುರುತ್ತೆ ಕಡಿತಾ. ಬನ್ನಿ. ನಮ್ಮ ಊರಿನ ಬಾವಿ, ನಮ್ಮ ಮನೆಯ ಬಾವಿ ಹೇಗಿದೆ ನೋಡೋಣ ಬನ್ನಿ. ನ್ಯಾಚುರಲ್ ವಾಟರು, ಸ್ವೀಟ್ ವಾಟರು ಕವರ್ ಮಾಡಿದಾರೆಲ್ಲ. ಮುದು ಅಲ್ಲೆಲ್ಲ ತೆಗಿಬಾರ್ದು, ಆ ಕಡೆ ಎಲ್ಲ ಓಪನ್ ವೆಲ್ಲು. ಎಲ್ಲೋ ಒಂದು ಕಡೆ ಓಪನ್ ಕೊಟ್ಟಿದ್ದಾರೆ, ಈ ಕಡೆ ಎಲ್ಲಾದರೂ ನೋಡೋಕ್ಕೆ. ಹೌದಾ? ಇಲ್ಲಿದೆ ನೋಡೋಣ.
ಇಷ್ಟು ನೀರಿದೆ. ಮಳೆ ಬಂದಾಗ ಫುಲ್ಲು ಮೇಲ್ ಬಂದಿರುತ್ತೆ ನೀರು. ಈಗ ಸ್ವಲ್ಪ ಕೆಳಗೆ ಹೋಗಿದೆ. ಒಂದು 5-6 ರಿಂಗು ಉಳಿದಿರುತ್ತೆ ಮಳೆಗಾಲದಲ್ಲಿ. ಈಗ ಫುಲ್ಲು ಕೆಳಗೆ ಹೋಗಿದೆ. ಈಗ ಸ್ವಲ್ಪ ಮಳೆ ಕಡಿಮೆ ಆಯ್ತಲ್ಲ, ಹಾಗಾಗಿ. ಅಂದರೂ ಆಗುತ್ತೆ, ಮನೆ ಮೇಂಟೆನೆನ್ಸಿಗೆಲ್ಲ ಇನ್ನೂ ಆಗಿ ಹೆಚ್ಚಾಗುತ್ತೆ ನೀರು. ಸಪೋಟ ಮರ ಯಾವುದಿದೆ ಅಲ್ವಾ? ಅಲ್ಲ, ಯಾವ್ದು ಹೇಳಿ? ಸ್ಟ್ರಾಬೆರಿ ತೋರಿಸಿ. ಸ್ಟ್ರಾಬೆರಿ ಬಿಟ್ಟಿಲ್ಲ. ಓ, ಇದೇ ಬಳ್ಳಿಲಿ ಬಿಡ ಅಂತದ ಇದು? ಅಂದ್ರೆ ಇದೆ ಈಗ ಸ್ಟ್ರಾಬೆರಿ. ನೀವು ಅದೇ ಗಿಡ ಇದು. ಸ್ಟ್ರಾಬೆರಿ ಬಿಟ್ಟಾಗ ಇದ್ರದ್ದು ಮತ್ತೆ ಒಂದು ವಿಡಿಯೋ ಮಾಡೋಣ. ಇದು ನಮ್ಮ ತೋಟದಲ್ಲಿ ಹೋಗ್ಬಿಟ್ಟು ಮನೆ ಹತ್ರ ನಟ್ಬಿಟ್ಟು ನೋಡೋಣ ಅಲ್ಲಿ ಬರುತ್ತಾ ಏನು ಅಂತ ಅಂದ್ಬಿಟ್ಟು. ಫೇವ್ರೇಟು ಅದಕ್ಕೆ. ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಹಿಂಗಂತೇಳಿ ಕೈಯ ಒಂದೊಂದು ಅರ್ಧ ಕಟ್ಟು ತುಳಸಿ ಕೊಡ್ಬೇಕು ಅವಳಿಗೆ. ಮಣ್ಣು ಚೆನ್ನಾಗಿದ್ರೆ ಚೆನ್ನಾಗಿ ಬಿಡುತ್ತೆ. ಕಡಿತಾರೋಗಪ್ಪು, ತೆಗಿಯೋಣ ಜಿಗ್ಣೆ. ಮೂವೇ ಆಗ್ತಾ ಇಲ್ಲ, ಅಲ್ಲೇ ರಕ್ತ ಕುಡಿತಾ ಆಯ್ತಾನೆ. ಚಿಕ್ಕದು ಕುಡ್ದು ಹಣ್ಣಾಗೋಗಿತ್ತು ಅದು. ಹೌದಾ? ಮತ್ತು ರಕ್ತ ಬರೋದು ಯಾವಾಗ ಅದರಿಂದ? ನೋಡಿ ಇಲ್ಲಿ ಹೆಂಗೆ ಹೋಗ್ತಿದೆ. ಅಯ್ಯೋ ದೇವ್ರೇ, ಅಪ್ಪು ಇಲ್ಲಿ ನೋಡಿಲಿ ಚಿಗಣಿ. ಬಿಡು, ತೆಗಿಲಿ, ರಕ್ತ ಬರುತ್ತೆ. ಅದು ಯಾವಾಗ ಬವಿನ್ ಜಾಸ್ತಿ ರಕ್ತ ಬರುತ್ತಲ್ಲ ಅದು? ಈಗ ಬರುತ್ತೆ ಅದು ತೆಗೆದ್ಮೇಲೆ. ಹೌದಾ? ಸೊ ಹೀಗೆ ನಮ್ಮ ಊರಿನಲ್ಲಿರೋ ಮನೆ ಸುತ್ತಮುತ್ತ ಈಗೆಲ್ಲ ತೋರಿಸಿರೋವಂಥ ಗಿಡಗಳು, ಪ್ರಾಣಿಗಳೆಲ್ಲ ಈ ರೀತಿ ಇತ್ತು. ನಿಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ನಾನು ಯಾವ ವಿಡಿಯೋ ಹಾಕ್ತೀನಿ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ನಿಮಗೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.